ಜನ್ಮವನ್ನು ತಾಯಿ ನೀಡಿದರ ಜೀವನವನ್ನು ಗುರುಗಳು ನೀಡಿದರ ಅಂತಹ ಗುರು ಸಮೂಹಕ್ಕೆ ನನ್ನ 101 ಕೋಟಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಮಾತೃ ಸ್ವರೂಪಿಣಿ ಶ್ರೀಮತಿ ಶಾರದಾಬಾಯಿ ಪುಲಸ್ಕರ್ ಮೇಡಮ್ ಅವರೇ ಹಾಗೂ ಸಹೋದರ ಸಮಾನರಾಗಿರುವಂತಹ ಶ್ರೀ ನಿಧಿ ಸರ್ ಪುಲಸ್ಕರ್ ಅವರೇ ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರೇ, ಎಲ್ಲ ಮುಂದು ವಿದ್ಯಾರ್ಥಿನಿಯರೇ, ಇವತ್ತಿನ ದಿನ ನಮ್ಮ ಶಾಲಾ ದಾಖಲಾತಿಯ ಪ್ರಕಾರ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊನೆಯ ದಿನ ಆಗಿರಬಹುದು. ಆದರೆ ನಿಮ್ಮ ಸ್ಮೃತಿ ಪಟಲದಲ್ಲಿ, ನಿಮ್ಮ ನೆನಪಿನ ಅಂಗಳದಲ್ಲಿ ಇದು ಅಜರಾಮರವಾಗಿರುವಂಥ ದಿನ ಅಂತಲೇ ಹೇಳ್ಬೋದು. ಯಾಕಂದ್ರೆ ಇವತ್ತು ಶಾಲೆಗೆ ಬರೋದು ಕೊನೆ ಆಗಿರ್ಬೋದು, ಆದರೆ ಈ ಶಾಲೆಯಲ್ಲಿ ಇರುವಂತಹ ಒಂದು ಬಾಂಧವ್ಯ, ಆ ಶಾಲೆಯಲ್ಲಿ ಕಳೆದಂತಹ ನೆನಪುಗಳು, ಆ ನೆನಪುಗಳು ಅಜರಾಮರವಾಗಿರುತ್ತವೆ ಅನ್ನೋದನ್ನ ನಾವು ಈ ಒಂದು ಸಂದರ್ಭದಲ್ಲಿ ಸ್ಮರಿಸ್ಕೊಳ್ಬೇಕಾಗ್ತದೆ. ಆತ್ಮೀಯ ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಬೇಕು. ಮುಖ್ಯವಾಗಿ ನಮ್ಮ ಜೀವನ ಹಣೆಯ ಬರಹದಿಂದಲ್ಲ, ಹಣೆಯ ಬೆವರಿನಿಂದ. ಹಣೆಯ ಬೆವರು ಹರಿಸಿದಾಗ ಮಾತ್ರ ನಮ್ಮ ಜೀವನ ಬದಲಾಗಲಿಕ್ಕೆ ಸಾಧ್ಯ ಐತಿ. ಹಣೆಯ ಬೆವರಿನಿಂದ ಹೆಂಗೆ ಜೀವನ ಬದಲಾಗಲಿಕ್ಕೆ ಸಾಧ್ಯ ಅಂತ ಒಂದು ಉದಾಹರಣೆ ಹೇಳ್ಬೇಕಂದ್ರೆ, ನಿಮಗೆ ಅಂತಸ್ತುಗಳು ಯಾವುದೋ ನಮಗೆ ಒಂದು ಒಳ್ಳೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅಂತ, ಅಥವಾ ನಾವು ಶ್ರೀಮಂತರಲ್ಲ, ಅಥವಾ ನಾವು ಬಡವರು, ಅಥವಾ ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ, ನಮಗಿಷ್ಟೇ ಬುದ್ಧಿವಂತಿಕೆ, ಅವೆಲ್ಲ ಕಾರಣಗಳೆಲ್ಲ ಅಲ್ಲ. ಈ ಒಂದು ಕಾರಣಗಳೇ ಆಗಿದ್ರೆ, ಇವೆಲ್ಲವೂ ಕಾರಣಗಳಾಗಿದ್ರೆ ಎಷ್ಟೊಂದು ಸಮಾಜದಲ್ಲಿ ಹೆಸರುವಾಸಿಯಾಗಿದ್ದಾರ ಅವರೆಲ್ಲರೂ ಈ ಸಾಧನೆ ಮಾಡಲಿಕ್ಕೆ ಸಾಧನೆ ಇರ್ತಿರಲಿಲ್ಲ. ಕೇರಳದ ಒಂದು ಬಡ ಕುಟುಂಬದಲ್ಲಿ ಹುಟ್ಟಿದಂತಹ KR ನಾರಾಯಣ ಅವರು ಏನಾದರೂ ರಾಷ್ಟ್ರಪತಿಗಳಾಗಿ ಸಮಾಜದಲ್ಲಿ ಹೆಸರುವಾಸಿಯಾದರು. ಪಂಜಾಬಿನ ಯಾವುದೋ ಒಂದು ಹಳ್ಳಿಯಲ್ಲಿ ಹುಟ್ಟಿದಂತಹ ಮನಮೋಹನ್ ಸಿಂಗ್ ಅವರು ಏನಾದರೂ ಪ್ರಧಾನಮಂತ್ರಿಗಳಾಗಿ ದೇಶಕ್ಕೆ ಸೇವೆಯನ್ನು ಸಲ್ಲಿಸಿದರು. ಅಲಹಾಬಾದ್ನಲ್ಲಿ ಪ್ಲಾಟ್ಫಾರ್ಮ್ನಲ್ಲಿ ಚಹಾ ಮಾಡುತ್ತಿರುವಂಥ ವ್ಯಕ್ತಿ ಏನಾದರೂ ಮೋದಿಜಿಯವರು ಪ್ರಧಾನಮಂತ್ರಿಗಳಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ಇವೆಲ್ಲ ಏನಪ್ಪ ಅಂದ್ರೆ ನಮ್ಮಲ್ಲಿರುವಂತಹ ಒಂದು ಬುದ್ಧಿಶಕ್ತಿ, ನಮ್ಮಲ್ಲಿರುವಂಥ ಒಂದು ಹಣೆಯ ಬೆವರಿನ ಪ್ರತಿಫಲ ಅಂತ ಹೇಳ್ಬೋದು. ಅದಕ್ಕಾಗಿ ನಮ್ಮ ಜೀವನ ಸೃಷ್ಟಿಯಾಗುವುದು ಹಣೆಯ ಬೆವರಿನಿಂದ ವಿನಃ ಹಣೆಯ ಬರಹದಿಂದಲ್ಲ. ನೀವೇನೋ 2023-24ನೇ ಸಾಲಿನಲ್ಲಿ 9ನೇ ಕ್ಲಾಸ್ ಕಳೆದು ಮೇ 2ನೇ ತಾರೀಕಿಗೆ SSLCಗೆ ಜಾಯ್ನ್ ಆದ್ರಿ. ಟೆನ್ಷನ್ ಸ್ಟಾರ್ಟ್. ಮೇ ತಿಂಗಳ ಎಂಡ್ ಆಯಿತು, ಟೆಸ್ಟ್ ಬಂದು 2-3 ಪಾಠ, ಇವು ಆ ಪಾಠ ಓದಿಲ್ಲ, ಈ ಪಾಠ ಓದಿಲ್ಲ, ಆ ಪ್ರಶ್ನೆ ಓದಿಲ್ಲ, ಈ ಪ್ರಶ್ನೆ ಓದಿಲ್ಲ, ಮ್ಯಾಥ್ಸ್ ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಟೆನ್ಷನ್ ಸ್ಟಾರ್ಟ್. ಮೇ ಕಳೀತು, ಜೂನ್ ಕಳೀತು, ಜುಲೈ ಕಳೀತು, ಸೆಪ್ಟೆಂಬರ್ ಬಂತು, ಅರ್ಧ ವರ್ಷಕ್ಕೆ 2 ಪಾಠ ಇರ್ತಿದ್ವು. ಈಗ 12 ಪಾಠ ಆ ಸಬ್ಜೆಕ್ಟ್ನಲ್ಲಿ, ಈ ಸಬ್ಜೆಕ್ಟ್ನಲ್ಲಿ, ಆ ಪ್ರಶ್ನೆ ಓದಿಲ್ಲ, ಟೆನ್ಷನ್ ಸ್ಟಾರ್ಟ್. ಮುಗೀತು. ಸೆಪ್ಟೆಂಬರ್ ಕಳೀತು, ಅರ್ಧ ವರ್ಷಕ್ಕೆ ಪರೀಕ್ಷೆ ಮುಗೀತು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಸಿಲೆಬಸ್ ಮುಗೀತು. ಅಯ್ಯೋ 20-21 ಪಾಠ ಮುಗಿದ್ವು, ಯಾವ ಓದಿಲ್ಲ, ಅದು ಓದಿಲ್ಲ, ಇದು ಓದಿಲ್ಲ, ಟೆನ್ಷನ್ ಸ್ಟಾರ್ಟ್. ಸಿರೀಸ್ ಎಕ್ಸಾಮ್ ಬಂದವು, ತಾಲೂಕು ಮಟ್ಟದ ಎಕ್ಸಾಮ್ ನಡೀತು, ಮಾರ್ಕ್ಸ್ ಕಡಿಮೆ ಬಂದವು, ಮತ್ತೆ ಟೆನ್ಷನ್ ಸ್ಟಾರ್ಟ್. ಜಿಲ್ಲಾ ಮಟ್ಟದ ಬಂತು, ಅದೇ ರಾಜ್ಯ ಮಟ್ಟದ ಬಂತು, ಅದೇ ಟೆನ್ಷನ್ ಸ್ಟಾರ್ಟ್. ಆ ಪ್ರಶ್ನೆ ಓದಿಲ್ಲ, ಈ ಪ್ರಶ್ನೆ ಓದಿಲ್ಲ, ಆ ಸಬ್ಜೆಕ್ಟ್ ಕಡಿಮೆ ಓದಿನಿ, ಈ ಸಬ್ಜೆಕ್ಟ್ ಕಡಿಮೆ ಓದಿನಿ. ಈ ಎಲ್ಲ ಟೆನ್ಷನ್ ಇವೆಲ್ಲ ನಿಮಗೆ ನಾವು ತಿಳ್ಕೊಂಡ್ರೆ ಯಾವ ಟೆನ್ಷನ್ ಇಲ್ಲ. ಸುಮ್ಮನೆ SSLC ಜಾಯ್ನ್ ಆಗಿರಿ ಅಷ್ಟೇ. ಇವೆಲ್ಲ ಟೆನ್ಷನ್ಗಳು ಯಾರಿಗದವಪ್ಪ ಅಂದ್ರೆ ಆಯಾ ಸಬ್ಜೆಕ್ಟನ್ನ ಟೀಚ್ ಮಾಡುವಂಥ ಟೀಚರ್ಸ್ಗೆ ಇದಾವೆ ಟೆನ್ಷನ್. ನಮ್ಮ ಇದು ಏನೋ ಈ ತಿಂಗಳ ಮುಗಿತ್ತು, ಟೆಸ್ಟ್ ಬಂದು, ಇವ್ರು ಪ್ರಿಪ್ರೇಷನ್ ಮಾಡಿಲ್ಲ, ಇವ್ರು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ, ಈಗಿಂದದಾಳ, ಇವ್ರು ಇಂದದಾಳ ಅಂತ ಅವ್ರಿಗೆ ಟೆನ್ಷನ್ ಇದೆ. ನಿಮಗೆ ಯಾರಿಗೂ ಟೆನ್ಷನ್ ಇಲ್ಲ. ಅರ್ಧ ವರ್ಷಕ್ಕೆ ಪರೀಕ್ಷೆ ಕಡಿಮೆ ಮಾರ್ಕ್ಸ್ ತಗೊಂಡ್ರು, ಆಯಾ ಸಬ್ಜೆಕ್ಟ್ ಟೀಚರ್ಸಿಗೆ ಟೆನ್ಷನ್ ಐತಿ, ನಿಮ್ಗೆ ಯಾರಿಗೂ ಟೆನ್ಷನ್ ಇಲ್ಲ. ಮೊನ್ನೆ ತಾಲೂಕು ಮಟ್ಟದ ಎಕ್ಸಾಮ್ ಬಂದಾಗ ಪ್ರವಾಸ ಮಾಡಿ ಬಂದ್ರಿ, ಆನ್ಯುವಲ್ ಡೇ ಫಂಕ್ಷನ್ ಮಾಡಿದ್ರಿ, ತಾಲೂಕು ಮಟ್ಟದ ರಿಸಲ್ಟ್ನಲ್ಲಿ ಬಹಳಷ್ಟು ಕಡಿಮೆ ಪರ್ಸೆಂಟೇಜ್ ಮಾಡಿದ್ರಿ, ಅವಾಗೂ ಟೆನ್ಷನ್ ಬರಲಿಲ್ಲ. ಅವಾಗ ಮತ್ತೆ ಶಿಕ್ಷಕರಿಗೆ ಟೆನ್ಷನ್ ಜಾಸ್ತಿ ಆಯ್ತು. ಮತ್ತೆ ಸರಿ ಆಯಿತು, ಸ್ಟೇಟ್ ಲೆವೆಲ್ ಎಕ್ಸಾಮ್ ಬಂದಾಗ ಎಷ್ಟು ಒಂದು ರಿಸಲ್ಟ್ ಚೆನ್ನಾಗಿ ಮಾಡಿದ್ರಿ, ಅದಕ್ಕೆ ಆ ಶಿಕ್ಷಕರಿಗೆ ಇರುವಂಥ ಟೆನ್ಷನ್ನು ನಿಮಗಿತ್ತಂದ್ರೆ ನಿಮ್ಮ ಭಾಳ ಬಂಗಾರ ಆಗ್ತದೆ. ಶಿಕ್ಷಕರ ಬಗ್ಗೆ ಹೇಳ್ಬೇಕಂತಂದ್ರೆ ಭಾಳಷ್ಟು ನೀವು ಭಾಳ ಸುದೈವಿಗಳಂತ ಹೇಳ್ಬೋದು. ಈ ಮಾತನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮ್ಯಾಥ್ಸ್ ಸರ್ ಅಲ್ಲಿ ನಮ್ಮ ಟ್ಯೂಷನ್ ಕ್ಲಾಸಿಗೆ ಬರ್ತಿದ್ವಿ, ಅಲ್ಲಿ ಹುಡುಗರು ಹೇಳಿರುವಂಥ ಒಂದು ಅನುಭವದ ಮಾತು. ಸರ್ ಮೊನ್ನೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಬರೆದು ಬಂದಾಗ ಅಲ್ಲಿ ನಮ್ಮ ಟ್ಯೂಷನ್ ಕ್ಲಾಸಿಗೆ ಮ್ಯಾಥ್ಸ್ ಕ್ಲಾಸ್ ಯಾಕೆ ಬರ್ತಿರೋ ಸಂಡೇ, ಆ ಹುಡುಗರು ಹೇಳಿರುವಂಥ ಮಾತು, ಸರ್ ಇವೆಲ್ಲ ಸರ್ ಏನು ಹೇಳ್ಕೊಟ್ಟಿದ್ರಲ್ಲ ಅವೆಲ್ಲ ಬಂದವ ಸರ್ ಎಕ್ಸಾಮ್ಗೆ ಎತ್ತಂದು. ಅವ್ರು ಯಾವಾಗ ಸಂಡೇಗೊಂದು ಬಂದಾಗ ನಡೆಸ್ತಾ ಅಷ್ಟೊಂದು ನಡೆಸ್ತಾರಪ್ಪ ಅಂದ್ರೆ ಪ್ರತಿದಿನ ನಿಮ್ಗೆ ಆ ಕ್ಲಾಸ್ ಮಾಡ್ಕೊಟ್ಟಿದ್ದಾರೆ. ಮತ್ತು ಇನ್ನೆಷ್ಟು ನೀವು ಸುದೈಗಳು ಅಂತ ಹೇಳ್ಬೋದು. ಅವ್ರಿಗೆ ಎಷ್ಟು ಟೆನ್ಷನ್ ಐತಪ್ಪ ಅಂದ್ರೆ ಮ್ಯಾಥ್ಸ್ ಸರಿಗೆ ಈ ಸರಿ ಸಿಲೆಬಸ್ ಚೇಂಜ್ ಆಗ್ಯದ. ಹೆಂಗೋ ಪರ್ಸೆಂಟೇಜ್ ಮಾಡೋರಿಗೆ ಚಲೋತ್ತೆ ಓದೋರಿಗೆ ಹೆಂಗೋ ಪ್ರಿಪೇರ್ ಮಾಡಿಸ್ಬಿಡ್ತಾರೆ. ಪ್ರತಿದಿನ ಹೇಳಿದ್ರಲ್ಲ ಪ್ಲಸ್ ಮೈನಸ್ ಸ್ವಲ್ಪ ಎಕ್ಸಿಟ್ ಆದರೂ ಮ್ಯಾಥ್ಸ್ ಲೆಕ್ಕ ಕೊಡ್ತಿದ್ರು, ಭಯ ಸ್ಟಾರ್ಟ್ ಆಗಿತ್ತು ಅಂತಂದು. ಆ ಭಯ ಇರ್ಬೇಕು ನಿಮ್ಗೆ. ಆ ಭಯ ಇದ್ದಾಗ ಮಾತ್ರ ನೀವು ಒಂದು ಅತ್ಯುತ್ತಮ ವಿದ್ಯಾರ್ಥಿಗಳಾಗಿ ಹೊರಬರಲಿಕ್ಕೆ ಸಾಧ್ಯ ಐತಿ. ಆ ಒಂದು ಟೆನ್ಷನ್ ಎಷ್ಟಿತ್ತಂದ್ರೆ ಇವಾಗ ಕೆಲವೊಂದಿಷ್ಟು ಈಸಿ ಇರುವಂಥ ಕೆಲವೊಂದು ಟಾಪಿಕ್ ಅನ್ನು ತೆಗೆದುಬಿಟ್ಟಾರೆ ಪಾಸಿಂಗ್ ಮಾಡ್ಲಿಕ್ಕೆ ಹುಡುಗರಿಗೆ, ಕೆಲವಷ್ಟು ಡಲ್ ಇರೋ ಸ್ಟೂಡೆಂಟ್ಸಿಗೆ ಪಾಸಿಂಗ್ ಮಾಡ್ಲಿಕ್ಕೆ ಕೆಲವಷ್ಟು ಟಾಪಿಕ್ ಅನ್ನು ತೆಗೆದುಬಿಟ್ಟಾರೆ.
ಅವ್ರಿಗೆ ಇಲ್ಲಿವರೆಗೂ ಎಷ್ಟು ಕೊರಗೈತಂದ್ರ ಆ ಪ್ರಕೃತಿಯಲ್ಲಿ ಆ ಒಂದು ಏನೋ ಗಿಡ ಮರಗಳೆಲ್ಲ ಎಲೆಗಳೆಲ್ಲ ಉದಿರಿದಾಗ ಹಕ್ಕಿ ಹೆಂಗೆ ಕಣ್ಣೀರು ಇಡ್ತಾ ಇರ್ತದ, ವಸಂತ ಮಾಸ ಹೆಂಗೆ ಬಂದಾಗ ವಸಂತ ಮಾಸದಾಗ ಗಿಡ ಮರಗಳ ಎಲೆಗಳೆಲ್ಲ ಚಿಗುರಿರ್ತಾವ, ಅವಾಗ ಸಂತೋಷದಿಂದ ಹಾರಾಡ್ತಾ ಇರುತ್ತೆ. ಅವ್ರು ಕಣ್ಣೀರು ಒಂದು ಅಳಲನ್ನು ಮುಂದೆ ಹೇಳ್ತಾ ಇದ್ರಿ ಅವರು. ಸರ್ ಸರಿ ಏನಪ್ಪ ಏನಾಗುತ್ತಂತ ಗೊತ್ತಾಗ್ತಿಲ್ಲ, ಇಲ್ಲಿವರೆಗೂ ಅದೇ ಹೇಳ್ತಾರೆ. ಎಷ್ಟು ಟೆನ್ಷನ್ ಅವ್ರಿಗೆ ಐತಿ, ನಿಮಗಂತೂ ಟೆನ್ಷನ್ ಇಲ್ಲ, ಆರಾಮ್. 9th 10th ಕ್ಲಾಸಿಗೆ ಹೆಂಗೆ ಅಂದ್ರೆ ಫುಲ್ ಕ್ಲಾಸ್ ವರ್ಕ್ ಅವಾಗ ನಾವು ಓದ್ತಾ ಇರ್ಬೇಕಾದ ಸಂದರ್ಭದಲ್ಲಿ ಪಾಠ ಅಷ್ಟ ಮಾಡ್ತೀವಿ ಟೀಚರ್ಸ್. ಕ್ಲಾಸ್ ವರ್ಕ್ ಯಾರು ಬರೆಸ್ತೀರಿ, ನಾವೇ ಕ್ವಶನ್ ಆನ್ಸರ್ ಬರ್ಕೊಂಬರ್ಬೇಕು. ನಿಮಗೆ ಅವು ಯಾವ ಟೆನ್ಷನ್ ಇಲ್ಲ, ಕ್ಲಾಸ್ ವರ್ಕ್ ಅವರೇ ಮಾಡಿಸ್ತಾರ, ಪ್ರಾಕ್ಟೀಸ್ ಅವರೇ ಮಾಡಿಸ್ತಾರ. ನಾಳೆ ಈ ಅಭ್ಯಾಸ ಪ್ರಾಕ್ಟೀಸ್ ಮಾಡ್ಕೊಂಬರ್ಬೇಕು, ಈ ಕ್ವಶನ್ ಆನ್ಸರ್ ಓದ್ಕೊಂಬರ್ಬೇಕು, ಈ ಪಾಠ ಓದ್ಕೊಂಬರ್ಬೇಕಂದ್ರೆ ಓದ್ಕೊಂಬರ್ತೀರಿ ಅಷ್ಟ. ಆದ್ರೆ ಅದ್ರ ಪ್ರಿಪ್ರೇಷನ್ ಮಾಡಿಸುವಂಥ ಟೆನ್ಷನ್ನು ಆಯಾ ಶಿಕ್ಷಕರಿಗೆ ಇರ್ತದೆ. ಸೈನ್ಸ್ ಸರ್ ಗಾಡಿ ನೋಡಿದ್ರೆ ಭಯ ಆಗ್ತಿತ್ತು, ಬಂದಾರ ಇಲ್ಲ ನೋಡ್ಕೊಂಡು ನಾವು ಪ್ರಿಪೇರ್ ಮಾಡ್ಕೊತಿದ್ವಿ. ಕಡೆಗೆ ಆ ಭಯದಿಂದ ನಾವು ಓದಿರಲ್ಲ, ಅದು ನಿಮ್ಮ ಜೀವನವನ್ನು ಪುನೀತಗೊಳಿಸ್ತದೆ. ಆ ಒಂದು ಭಯ ಇರಬೇಕು ಮನುಷ್ಯನಿಗೆ. ಮತ್ತು ಇಂಗ್ಲೀಷರ್ ಬಗ್ಗೆ ಹೇಳಿದರು, ಮನೆಗೆ ಫೋನ್ ಹಚ್ಚಿ ಕರೆಸಿ ನಿಮ್ಮ ಟೀಚರ್ ಪಾಠ ಎಲ್ಲಿ ಸಿಗ್ತಾರೆ ಹೇಳ್ರಿ. ಹಿಂದಿ ಸರ್ ಬಂದಿದ್ರು ಆ ಕಡೆ, ಅಲ್ಲಿ ಅವ್ರು ಹೇಳಿ ಅಲ್ಲಿ ಅವ್ರ ಬಗ್ಗೆ ಹೇಳಿದ್ರು. ಸರ್ ಗ್ರಾಮರ್ ಕ್ಲೂಸ್ ಹೇಳಿದಾರೆ ನಮಗೆ, ಒಂದೇ ಬಂದರು ಕ್ಲೂಸ್ ಹೇಳಿದಾರ. ಆ ಕ್ಲೂಸ್ ನೆನಪಿಟ್ಟು ಹೋಗ್ಬಿಟ್ರೆ ಅಗದಿ ಆರಾಮಾಗಿ ನಾವು ಎಕ್ಸಾಮ್ನ ಫೇಸ್ ಮಾಡ್ಬೋದು. ಮತ್ತು ಅವರು ನೋಟ್ಸ್ನಾಗ ಈ ಕ್ವಶನ್ ಪೇಪರಲ್ಲಿ ಇರ್ತದ ಅಂತ ಮಾರ್ಕ್ ಮಾಡಿಸ್ತಿರತ್ತು. ಅವ್ರು ಎಕ್ಸಾಮ್ ಬರ್ದು ಬಂದ ಮೇಲೆ ಹೇಳಿದ್ರು, ಸರ್ ಅವ್ರು ಏನು ಫಿಕ್ಸ್ ಬರ್ತಾವ ಅಂತ ಹೇಳಿದ್ರೆ ಯಾವ ಮಿಸ್ ಆಗಿಲ್ಲ ನೋಡ್ರಿ, ಎಲ್ಲವೂ ಬಂದಾವ ಅಂತ ಹೇಳ್ತೀನಿ. ಮತ್ತು ಪ್ರತಿದಿನ ನಿಮಗೆ ಅಲ್ಲಿ ಒಂದು ದಿವಸ ಬಂದಾಗ ಅಷ್ಟ ಕೂಡ ಹುಡುಗರು ನೆನೆಸ್ತಾರೆ. ಪ್ರತಿದಿನ ಅವ್ರು ಪಾಠ ಮಾಡಿದಾರೆ ಅಂದ್ರೆ ನೀವು ಭಾಗ್ಯಕ್ಕೆ ಅವರೆಲ್ಲ ಸುದೈವ ಒಂದು ದೈವಗಳಂತಾನೆ ಹೇಳ್ಬೋದು. ಮತ್ತೆ ಸರ್ ಕನ್ನಡ ಸರ್ ಇವ್ರು ನಮ್ಮ ಏನು ಹೇಳ್ತಾರಲ್ಲ ಸೈನ್ಸ್ ಕನ್ನಡ ಸರ್ ಬೇಸ್ ಹೊಡಿತಿದ್ರು, ಆ ಭಯ ನಿಮಗೆ ಇಡಬೇಕಿತ್ತು. ಅವರು ಇಲ್ಲ ಮಕ್ಕಳಿಗೆ ಜೊತೆ ನಗನಗ್ತಾ ಕಲ್ಸನ ಬೈತಿದ್ರು, ಲೇ ಇದು 4 ಮಾರ್ಕ್ಸಿಗೆ ಬರ್ತದಲೇ ಓದಿಲಿ ತಿಳ್ಕೊಂಡು ಅಂದ್ರ ಚೊತ್ತಗೆ ಪ್ರೀತಿಯಿಂದ ಹೇಳ್ಬೇಕಂತ ಪ್ರಯತ್ನ ಮಾಡಿದ್ರಲ್ಲ, ಅದನ್ನ ಮತ್ತೆ ನೀವೇನೋ ಸ್ವಲ್ಪ ಇಲ್ಲ ನಾವು ಅವ್ರ ಕ್ಲಾಸ್ನಾಗ ನಗ್ತಿದ್ವಿ, ನಾವು ಅವ್ರ ಕ್ಲಾಸ್ನಾಗ ಮಕ್ಕೋತಿದ್ವಿ, ಅದು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕೊಂಡಂಗದ. ನಿಮ್ಮ ಕಾಲ ಮೇಲೆ ಕಲ್ಲು ಹಾಕೊಂಡ್ರೆ ಯಾರ ಕಾಲಿಗೆ ನೋವು ಆಗ್ತದ, ಬೇರೆಯವ್ರ ಬಾಜುಕಿದ್ದರ ಕಾಲಿಗೆ ನೋವು ಆಗ್ತದ ಇಲ್ಲ. ಯಾಕಂದ್ರೆ ಶಿಕ್ಷಕರ ಹೇಳಿದಂಥ ಮಾತುಗಳನ್ನು ನೀವು ಕೇಳ್ತಾ ಇದ್ರ ಏನಾಗಲಿಕ್ಕೆ ಸಾಧ್ಯತೆ, ನಿಮ್ಮ ಜೀವನವನ್ನ ನೀವೇ ಹಾಳು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಒಂದ್ಸರಿ ರಾಮನ ಸಂಹಾರ ಆಗ್ತದ. ರಾಮ ಲಕ್ಷ್ಮಣನಿಗೆ ಹೇಳ್ತಾನಂತ, ಗುರುಗಳ ಮಾತಿನಲ್ಲಿ ನೀವು ಕೇರ್ಲೆಸ್ ಮಾಡಿದ್ರೆ ಹೆಂಗಾಗ್ತದಂತ. ಒಂದು ಸ್ವಲ್ಪ ಬಾಗ್ಬೇಕು, ಬಾಗಿದಾಗ ನೀವೇನಾದ್ರೂ ಪಡೆದುಕೊಳ್ಳಿಕ್ಕೆ ಸಾಧ್ಯ ಇದೆ. ರಾವಣ ಸಂಹಾರ ಆಗ್ತದ. ರಾಮ ಲಕ್ಷ್ಮಣನಿಗೆ ಹೇಳ್ತಾನಂತ, ರಾವಣ ಬಹಳಷ್ಟು ಪಾಂಡಿತ್ಯ ಹೇಳುವಂಥ ವ್ಯಕ್ತಿ, ಕೊನೆಯ ಕ್ಷಣದಲ್ಲಿ ಆತನಲ್ಲಿ ಹೋಗು, ಏನಾದ್ರೂ ನಿನಗೆ ಜೀವನಕ್ಕೆ ಬೇಕಾಗಿರುವಂಥ ಅನುಭವ ಸಿಗ್ಬೋದು. ರಾಮ ಹೋಗ್ತಾನೆ, ಇದು ಲಕ್ಷ್ಮಣ ಹೋಗ್ತಾನಂತ. ಆದ್ರೆ ರಾವಣ ಆತನಿಗೆ ಏನು ಸಂದೇಶವನ್ನು ಕೊಡಲಿಲ್ಲ. ವಾಪಸ್ ಬಂದ, ಇಲ್ಲ ಅವನು ತನ್ನ ಅಹಂಕಾರವನ್ನು ಬಿಟ್ಟಿಲ್ಲ, ಏನು ಸಂದೇಶ ಕೊಟ್ಟಿಲ್ಲ. ಎಲ್ಲಿ ನಿಂತ್ಕೊಂಡು ಕೇಳಿದಿ, ತಲೆ ಹತ್ರ ಹೋಗಿ ನಿಂತ್ಕೊಂಡು ಕೇಳಿದಿ. ತಲೆ ಹತ್ರ ಹೋಗಿ ನಿಂತ್ಕೊಂಡ್ರೆ ನಿನಗೆ ಅನುಭವ ಸಿಗಂಗಿಲ್ಲ, ಕಾಲ ಹತ್ರ ಹೋಗಿ ಕೇಳು ಅಂದ್ರೆ ಬಾಗ್ಬೇಕು. ಕಾಲ ಹತ್ರ ಹೋಗಿ ಕೇಳಿದಾಗ ನಿನಗೆ ಅನುಭವ ಸಂದೇಶ ಸಿಗ್ತದಂತಂದು. ಅಂದ್ರೆ ಇದು ಈ ಮಾತಿನ ಅರ್ಥ ಇಷ್ಟೇ, ನಾವು ಯಾವುದಾದ್ರೂ ಕಲ್ಕೋಬೇಕಿತ್ತಪ್ಪ ಅಂದ್ರೆ ನಮ್ಮಲ್ಲಿರುವಂಥ ಅಹಂಕಾರವನ್ನು ಬಿಟ್ಟು ಬಾಗಿದಾಗ ಎಲ್ಲವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ. ಅವ್ರ ಹೋಗಿ ಕಾಲ ಹತ್ರ ಹೋಗಿ ನಿಂತು ಕೇಳಿದಾಗ ಒಳ್ಳೆಯ ಜೀವನದ ಸಂದೇಶವನ್ನು ರಾವಣ ಹೇಳಿಕೊಟ್ಟಂತೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮಲ್ಲಿರುವಂಥ ಕೆಲವೊಂದಿಷ್ಟು ನಿಮಗೂ ಇನ್ನು ಹುಡುಗ ಬುದ್ಧಿ ಜೀವನದ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದ್ರೆ ಮಾಡ್ಕೊಳ್ಳುವಷ್ಟು ವಯಸ್ಸಂತೂ ಬಂದಿದೆ. ಗೊತ್ತು ಮಾಡಿಕೊಂಡು ಒಳ್ಳೆಯ ರೀತಿಯಿಂದ ಜೀವನವನ್ನು ಕಟ್ಕೊಂಡ್ರೆ ನಿಮ್ಮ ಬಾಳು ಏನಾಗ್ಲಿಕ್ಕೆ ಸಾಧ್ಯತೆ, ಬಂಗಾರ ಆಗ್ಲಿಕ್ಕೆ ಸಾಧ್ಯತೆ. ಇನ್ನ ಒಂದು ಮಾತು ಹೇಳ್ಬೇಕು ನಿಮಗೆ, ಸ್ನೇಹಿತರನ್ನ ಕಟ್ಕೊಳ್ತೀರಿ. ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ ಹೇಳ್ತಾರೆ. ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಬುದ್ಧನಿಗೆ ಮಾರುವುದಂದ್ರೆ ಗುರುಗಳು, ಜ್ಞಾನಿಗಳು. ಆ ಗುರುಗಳು ಜ್ಞಾನಿಗಳು ಹೇಳಿದ ಮಾತನ್ನ ಕಲ್ಕೊಂಡ್ರಪ್ಪ ಅಂದ್ರ, ಪಾಲನೆ ಮಾಡಿದ್ರಂದ್ರ ನಿಮ್ಮ ಬಂಗಾರ ಆಗ್ತದ. ಗುರುಗಳ ಲೈಫಿಂದ ಹೊರಗೆ ಹೋಗ್ತೀರಿ, ದೂರ ಹೋಗ್ಬಿಡ್ತೀರಿ ಶಾಲಾ ಅಂತ ಮುಗಿದ್ಮೇಲೆ. ಮತ್ತೆ ಧರ್ಮಂ ಶರಣಂ ಗಚ್ಚಾಮಿ, ಧರ್ಮ ನಿಮ್ಗೆ ಒಳ್ಳೇದನ್ನೇ ಹೇಳ್ಕೊಡುತ್ತೆ, ಯಾವ ಧರ್ಮನೂ ಕೂಡ ಕೆಟ್ಟದನ್ನ ಹೇಳ್ಕೊಡಂಗಿಲ್ಲ. ಆ ಧರ್ಮದಿಂದ ಹೊರ ಬಂದಾಗ ಸಂಘಂ ಶರಣಂ ಗಚ್ಚಾಮಿ. ಸಂಘಂ ಶರಣಂ ಗಚ್ಚಾಮಿ ಅಂದ್ರೆ ನೀವು ಮಾಡ್ತಿರುವಂತ ಸಂಘ ಹೆಂಗಿರ್ಬೇಕಪ್ಪ ಅಂದ್ರ, ಈಗ ಹಾಲಿನ ಜೊತೆ ಸೇರಿದಾಗ ನೀರು ಏನಾಗುತ್ತೆ, ಹಾಲಾಗ್ತದೆ. ಆದರೆ ಹಾಲು ಶುದ್ಧದ ನೀರಿನ ಜೊತೆ ಸೇರಿದಾಗ ಎಂದೂ ಹಾಲಾಗಂಗಿಲ್ಲ, ಕೆಟ್ಟೋಗ್ತದೆ. ಅದಕ್ಕಾಗಿ ನೀವು ಒಳ್ಳೆಯ ವ್ಯಕ್ತಿಗಳ ಜೊತೆ ನೀವು ಸ್ನೇಹವನ್ನು ಮಾಡ್ಕೊಂಡ್ರೆ ನಿಮ್ಮ ಬಾಳು ಬಂಗಾರ ಆಗ್ತದೆ. ನನಗೆ ಕಿರ್ಮಡಿ ಸರ್ ಹೇಳಿದರು,
ನಾವು ಜೊತೆಯಲ್ಲಿ ಹುಟ್ಟಿಲ್ಲ ಅಷ್ಟ ಅಂತ ಹೇಳಿದಾಗ ನಾವು ಅಲ್ಲೇ ಕುಂತಾಗ ಒಂದು ಕ್ಷಣ ಕಣ್ಣಾಗ ನೀರು ಬಂತು. ಆ ಮಾತು ನಾವೆಲ್ಲ ಇಲ್ಲಿ ಟೀಚರ್ಸ್ ಪಾಠ ಮಾಡ್ಬೇಕಾದ್ರೆ ಎಷ್ಟೊಂದು ಹೊಂದಾಣಿಕೆ ಐತೆ ಅಂದ್ರೆ ಯಾವುದೇ ಸಂದರ್ಭ ಬರಲಿ ಡಿಸ್ಕಸ್ ಮಾಡಿಕೊಂಡು ಭಾಳಷ್ಟು ಆ ಯಾವುದೇ ಸಮಸ್ಯೆ ಇದೆ, ಆ ಸಬ್ಜೆಕ್ಟ್ ಈ ಸಬ್ಜೆಕ್ಟು ಆ ಸಬ್ಜೆಕ್ಟ್ ಸರ್ ಈ ಸಬ್ಜೆಕ್ಟ್ ನಂಗೆ ಸಂಬಂಧ ಇಲ್ಲ ಅಂತ ಯಾರು ವಿಚಾರ ಮಾಡೋದು. ಯಾವುದೇ ಸಮಸ್ಯೆ ಇರಲಿ ಅಥವಾ ಹೊಂದಾಣಿಕೆಯಿಂದ ಕನ್ನಡ ಸರ್ ಹೇಳ್ತಾರೆ ಹೊಂದಾಣಿಕೆ ಅನ್ನೋದಿತ್ತಂದ್ರೆ ಒಬ್ಬ ಮೂರ್ಖ ಕಡಿಮೆ ಆಗ್ತಾನಂತೇಳಿ. ಅದು ಅಗ್ದಿ 100% ಸತ್ಯವಾಗಿರುವಂಥ ಮಾತು. ನಮ್ಮಲ್ಲಿರುವಂಥ ಅನಪೇಕ್ಷಿತ ವರ್ತನೆಗಳು ಕಡಿಮೆ ಆಗಬೇಕಿತ್ತಪ್ಪಂದ್ರೆ ನಮ್ಮಲ್ಲಿ ಹೊಂದಾಣಿಕೆ ಇರಬೇಕು, ಸ್ನೇಹ ಬಾಂಧವ್ಯ ಇರಬೇಕು. ನಾನಂತೂ ಆ ಸ್ನೇಹಿತರಿಂದ ಎಷ್ಟೊಂದು ಕಳ್ಕೊಂಡಿದ್ದೀನಿ ಅಂತಂದ್ರೆ ಭಾಳ ಅಮೂಲ್ಯವಾಗಿರುವಂಥ ಕ್ಷಣಗಳನ್ನ ಕಳೆದಿದ್ದೀನಿ. ಆ ಸಂತೋಷ ಅನ್ನೋದು ಎಲ್ಲೆಲ್ಲ ಐತಪ್ಪ ಅಂದ್ರೆ ನಾನೇನು ಅವ್ರ ಜೊತೆ ಸ್ನೇಹಿತರ ಜೊತೆ ಕಳೆದಿರುವಂಥ ಕ್ಷಣಗಳೈತಲ್ಲ ಆ ಕ್ಷಣಗಳಿಗೆ ನಾನು ಎಷ್ಟು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಅಷ್ಟೊಂದು ಸಂತೋಷದ ಕ್ಷಣಗಳನ್ನ ನನ್ನ ಎಲ್ಲ ಸ್ನೇಹಿತರ ಜೊತೆಯಲ್ಲಿ ಕಳೆದಿದ್ದೀನಿ. ಅದಕ್ಕೆ ನೀವು ಕಟ್ಟಿಕೊಳ್ಳುವಂಥ ಸಂಘ ಏನಾಗಬೇಕಪ್ಪ ಅಂದ್ರೆ ನಿಮ್ಮ ಜೀವನಕ್ಕೆ ಬದ್ಧವಾಗಿರುವಂಥ ಬುನಾದಿ ಆಗಬೇಕು. ಅದೇ ಯಾವುದೇ ಒಬ್ಬ ಏನು 4 ಮಂದಿ ಸೂಟ್ ಬೂಟ್ ಹಾಕೊಂಡ್ರ ಅದ್ರಾಗ ಒಬ್ಬ ಹರಿದ ಸ್ಟೈಲಿಶ್ ಪ್ಯಾಂಟ್ ಹಾಕೊಂಡ್ರ ಅವ್ರು 4 ಮಂದಿ ಜೆಂಟ್ಲ್ಮ್ಯಾನ್ ಥರ ಕಾಣ್ತಿರ್ತಾರ, ಅವ ಹರಿದಿರುವಂಥ ಪ್ಯಾಂಟ್ ಹಾಕೊಂಡವ ಮೆಂಟ್ಲ್ಮ್ಯಾನ್ ಥರ ಕಾಣ್ತಿರ್ತಾರ. ಅದಕ್ಕೆ ನಿಮ್ಮ ಜೀವನ ನಿಮ್ಮ ಸಂಘ ಮೆಂಟ್ಲ್ಮ್ಯಾನ್ಗಳ ಜೊತೆಲಿ ಇರೋದು ಬೇಡ, ಜೆಂಟ್ಲ್ಮ್ಯಾನ್ಗಳ ಜೊತೆಲಿ ಇದ್ರೆ ಭಾಳ ಬಂಗಾರ ಆಗ್ತದೆ. ಅಂತ ಒಂದು ಸ್ನೇಹವನ್ನು ಕಟ್ಕೋರಿ. ಮತ್ತೆ ಯಾವುದೇ ಸಮಸ್ಯೆ ಅಥವಾ ಫ್ರೆಂಡ್ಸ್ ಸಮಸ್ಯೆಗಳಂತ ಬಂದಾಗ ಒಂದಷ್ಟು ಎಲ್ಲರೂ ಒಗ್ಗಟ್ಟಾಗಿದ್ಕೊಂಡು ಅನ್ಯೋನ್ಯತೆಯಿಂದ ಬಗೆಹರಿಸಿ. ಏನೋ ಒಂದು ಸಮಸ್ಯೆ ನಂದಲ್ಲ ಅಂದ್ಕೊಂಡ್ರೆ ನೀವು ಅಲ್ಲಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಹಿಂಜರಿತಾ ಇದ್ದೀರಿ ಅಂತ ಅರ್ಥ. ಆ ಅವಕಾಶಕ್ಕಿಂತ ನೀವು ವಂಚಿತರಾಗಿದ್ದೀರಿ ಅಂತ. ಒಂದ್ಸರಿ ರೈತ ದವಸ ಧಾನ್ಯಗಳನ್ನು ಇಲಿ ಭಾಳ ಹಾಳು ಮಾಡ್ತಾ ಇತ್ತಂತೆ. ಅದಕ್ಕೆ ಇಲಿ ಬೋರ್ಡನ್ನು ತಂದಂತೆ. ಅವಾಗ ಇಲಿ ಬೋರ್ಡ್ ತಂದಾಗ ಆ ಇಲಿ ಹೋಗಿ ಅಲ್ಲಿ ಆ ರೈತನ ಮನೆಯಲ್ಲಿರುವಂಥ ಹಸು ಕುರಿ ಆಕಳ ಇತ್ತು ಅಂತ ಅವುಗಳಿಗೆ ತನ್ನ ಸಮಸ್ಯೆಯನ್ನು ಹೇಳ್ಕೊಂತಂತ. ಇಲ್ಲ ರೈತ ನನ್ನನ್ನು ಸಹಾಯ ಮಾಡಲಿಕ್ಕೆ ಒಂದು ಬೋರ್ಡ್ ತಂದಿದ್ದಾನೆ. ಅದು ನಿನ್ನ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ, ನೀನೇ ಸರಿ ಮಾಡ್ಕೊಂತಂತವು ಎಲ್ಲ ಪ್ರಾಣಿಗಳು. ಸರಿ ಆಯ್ತು ಸುಮ್ಮನೆ ಬಂದ. ಅವತ್ತಿನ ದಿನ ರಾತ್ರಿ ಆ ಒಂದು ಇಲಿ ಬೋರ್ಡ್ನಲ್ಲಿ ಹಾವಿನ ಬಾಲ ಸಿಕ್ಕೊಂಡು ಸೌಂಡ್ ಬಂತು. ರೈತನ ಹೆಂಡತಿ ಹೋಗಿ ನೋಡ್ತಾಳ, ಇಲಿ ಬಿದ್ದು ಸತ್ತೈತಂತ ಅನ್ಕೊಂಡು ನೋಡ್ತಾಳ. ಅಲ್ಲಿ ಕತ್ತದಾಗ ಹಾವು ಅದೇನಾಗಿತ್ತು, ಬಾಲಕ್ಕೆ ಪೆಟ್ಟಾಗಿತ್ತು. ಆ ಒಂದು ನೋವಿನಿಂದ ರೈತನ ಹೆಂಡತಿಗೆ ಹಾವು ಕಚ್ಚಿತು. ರೈತನ ಹೆಂಡತಿ ಹಾವು ಕಚ್ಚಿದಾಗ ಆಕೆಯನ್ನು ದವಾಖಾನೆಗೆ ಅಡ್ಮಿಟ್ ಮಾಡಿದ್ರು. ಆಕೆಗೆ ದವಾಖಾನೆಗೆ ತೋರಿಸ್ಲಿಕ್ಕಿಂತ ಏನು ಬೇಕಾಯ್ತು, ಹಣ ಬೇಕಾಯ್ತು. ಹಣ ಬೇಕಾದಾಗ ರೈತ ಅನಿವಾರ್ಯವಾಗಿ ಆ ಒಂದು ಹಟ್ಟಿಯಲ್ಲಿರುವಂಥ ಕೋಳಿಗಳನ್ನು, ಆಡನ್ನು, ಹಸುವನ್ನು ಕಟ್ಟುಗರಿಗೆ ಮಾರಬೇಕಾಯಿತು. ಆ ಹಸುಗಳೆಲ್ಲ ಪ್ರಾಣಿಗಳೆಲ್ಲ ಆ ಕಟ್ಟುಗರಿಗೆ ಪ್ರಾಣವನ್ನು ಕೊಡಬೇಕಾಯಿತು. ಆ ಇಲಿ ತನ್ನ ಸಮಸ್ಯೆಯನ್ನು ಹೇಳ್ಕೊಡ್ಬೇಕಂತ ಹೇಳ್ಕೊಂಡಾಗ ಆ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಂಡಿದ್ರೆ ಅವುಗಳಿಗೆ ಸಮಸ್ಯೆ ಆಗ್ತಿರಲಿಲ್ಲ. ಅದು ನನ್ನ ಸಮಸ್ಯೆ ಅಲ್ಲ ಅಂತ ಅನ್ಕೊಂಡು. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಯಾವುದೇ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ಅನ್ಕೊಂಡ್ರೆ ಆ ಒಂದು ಸಮಸ್ಯೆ ಮುಂದೆ ನಿಮಗೂ ಬರ್ತದ. ಸಮಸ್ಯೆಗಳಂತ ಬಂದಾಗ ನಿಮ್ಮ ಜೊತೆಯಾಗಿರುವಂಥವ್ರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಎಲ್ಲರಿಗೂ ಚಿರಋಣಿಯಾಗಿದ್ದುಕೊಂಡು ಯಾವುದೇ ಸಂದರ್ಭ ಅಂದರೂ ಏನಾಗ್ತಾರೆ, ಮಾತೆ ಮುತ್ತು ಮಾತೆ ಮೃತ್ಯು. ನೀವು ಆಡುವಂಥ ಮಾತುಗಳು ಮುತ್ತಾಗಿರ್ಬೇಕು, ಮೃತ್ಯು ಆಗಿರಬಾರ್ದು. ಒಂದು ಕಾಗೆ ಕಾಕ ಅಂತ ಕೂಗಿದ್ರ ಕಂತು ಹೊಡಿತೀರಿ, ಒಂದು ಕೋಗಿಲೆ ಇಪ್ಪಾಗಿ ಹಾಡಿದ್ರ ಕಿವಿಗೊಟ್ಟು ಕೇಳ್ತೀರಿ. ಆ ಕಾಗೆ ಏನೋ ಕೋಗಿಲೆ ಬಂದ ತನ್ನ ಅಳಲನ್ನ ಹೇಳ್ಕೊಂತಂತೆ. ಯಾಕೆ ನಿನ್ನ ಧ್ವನಿಯನ್ನು ಇಷ್ಟೊಂದು ಎಲ್ಲರೂ ಕೇಳ್ತಾರೆ, ನನ್ನ ಯಾಕೆ ಕಂತು ಹೊಡಿತಾರೆ? ಅದಕ್ಕೆ ನಿನ್ನ ಧ್ವನಿನ ಕಾರಣ. ಅದಕ್ಕೆ ಮಾತುಗಳು ಮುತ್ತಾಗಿರ್ಬೇಕು, ಮೃತ್ಯು ಆಗಿರಬಾರ್ದು. ಮತ್ತೆ ಶಾಲೆಯ ಒಂದು ನಮ್ಮ ಮುಖ್ಯೋಪಾಧ್ಯಾಯರ ಬಗ್ಗೆ ಹೇಳೋದಾದ್ರೆ, ರಿಯಲೈಸ್ ಮಾಡ್ಕೊಂಡ್ರೆ ಅರ್ಧ ಸಕ್ಸಸ್ಫುಲ್ ಅಲ್ಲ, 90% ಸಕ್ಸಸ್ಫುಲ್ ಕಂಡಂಗೆ. ಅವರು ಯಾವುದೇ ಮಾತು ನೋಡ್ಬೇಕಾರ ಕ್ವಶನ್ ಇರ್ತದೆ ಬರ ಅವ್ರಿಗೆ ನಿಮಗೆ ಬಂದು ನೋಡ್ರಪ್ಪ ಚಲೋ ಓದ್ಬೇಕು, ಚಲೋತ್ನಾಗ ಪರ್ಸೆಂಟೇಜ್ ಮಾಡ್ಬೇಕು, ಮತ್ತು ಚಲೋತ್ನಾಗ ಜೀವನವನ್ನು ಕಂಡುಕೊಳ್ಬೇಕಂತ ಹೊಟ್ಟೆ ಹೇಳಿ ಸಾಲಿಗೆ ಎದಕ್ಕೆ ಬರ್ತೀವಿ. ಎಕ್ಸಾಂಪಲ್ ಹೇಳೋದು ಕ್ವಶನ್ ಆಗಿರ್ತದೆ. ಆ ಕ್ವಶನ್ನು ನೀವೇ ಆನ್ಸರ್ ಹೇಳಬೇಕು, ನೀವೇ ರಿಯಲೈಸ್ ಮಾಡ್ಕೋಬೇಕು. ಅದನ್ನು ರಿಯಲೈಸ್ ಮಾಡ್ಕೊಂಡು ನಿಮ್ಮ ಜೀವನವನ್ನು ನೀವೇ ಸುಧಾರಣೆ ಮಾಡ್ಬೇಕು. ಪ್ರತಿಯೊಂದು ಮಾತುಗಳು ಹಾಗೆ ಇರ್ತವೆ. ಕ್ವಶನ್ ಪೇಪರ್ ಇಂಪಾರ್ಟೆಂಟ್. ಒಂದು ಮಗುವಿನ ಬಾಳನ್ನು ಬೆಳಗಿಸೋದಕ್ಕಿಂತ ಕ್ವಶನ್ ಪೇಪರ್ ಇದ್ರೆ ಏನಾಗ್ಲಿಕ್ಕೆ ಸಾಧ್ಯತೆ, ಆ ಪರೀಕ್ಷೆ ಬರೆದು ಅತ್ಯುತ್ತಮವಾಗಿದ್ದ ಜೀವನವನ್ನು ಕಂಡುಕೊಂಡು ಒಳ್ಳೆ ರಿಸಲ್ಟನ್ನು ಮಾಡ್ಲಿಕ್ಕೆ ಸಾಧ್ಯ. ಹಂಗೆ ಏನು ಕ್ವಶನ್ ಕೇಳ್ತಾರೆ. ಎಕ್ಸಾಂಪಲ್ ಹೆಂಗೆ ಕ್ಲಾಸಿಗೆ ಬರೋದು ತಿಳ್ಕೊರಿ, ಸಾಲಿಗೆ ಎದಕ್ಕೆ ಬರ್ತೀರಿ, ನೀವೇ ಉತ್ತರ ಹೇಳ್ತೀರಿ. ಎದಕ್ಕೆ ಬರ್ತೀರಿ ಅಂತ ಹೇಳಿದ್ರೆ ಓದಾಕ್ ಬರ್ತೀರಿ ಅಂತಂದ್ರೆ, ಅಂದ್ರೆ ಅಲ್ಲಿ ನಿಮ್ಮ ತಪ್ಪಿನ ಅರಿವು ಮಾಡಿಸ್ಬೇಕಂತಂದು. ಆ ಅರಿವು ಮೂಡಿದಾಗ, ಅರಿವು ಅಂತ ಬಂದ್ರೆ ನೀವು ಸುಧಾರಣೆ ಆಗ್ತೀರಂತ ಅವ್ರ ವಿಚಾರ. ಎಲ್ಲ ಒಂದು ಮಹತ್ವದ ಕ್ಷಣಗಳನ್ನು ನಾನು ಮೆಲುಕು ಹಾಕಿ ನೋಡಿದಾಗ ಇಂಥದ್ದೇ ಪ್ರಶ್ನೆಗಳ ಮೂಲಕ ಯಾರಿಗಾರ ಪ್ರಶ್ನೆ ಕೇಳಿದ್ರೆ ಅವರೇ ಉತ್ತರ ಹೇಳಿ ಅವರೇ ಸಮಾಧಾನ ಮಾಡ್ಕೊಂಡು ಹೋಗಿರುತ್ತೆ. ಅಂತ ಒಂದು ವ್ಯಕ್ತಿತ್ವ ಒಂದು ರಿಯಲೈಸ್ ಮಾಡಿಕೊಂಡ್ರೆ ಏನಾಗ್ಲಿಕ್ಕೆ ಸಾಧ್ಯತೆ, ನಾವು ಅರ್ಥ ಯಶಸ್ಸನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಒಂದು ಏನೋ ತಮ್ಮಲ್ಲಿರುವಂಥ ಜ್ಞಾನವನ್ನು ಉಣಬಡಿಸಿರ್ತಾರೆ. ಮತ್ತು ಶಾಲೆಯ ಒಂದು ಅಭಿವೃದ್ಧಿ ಕಾರ್ಯ ಈಗ ಹಿಂದೆ ಮುಗಿಸ್ಕೊಂಡು ಹೋಗಿರುವಂಥ ವಿದ್ಯಾರ್ಥಿಗಳು ಎಲ್ಲರೂ ಕಂಡಾಗ ಹೇಳ್ತಿರ್ತಾರೆ, ಏನು ಸರ್ ನಮ್ಮ ಶಾಲೆ ಈಗ ಭಾಳ ಬದ್ದೇ ಆಗ್ಬಿಡೈತೆ ಅಂತಂದು.
ಅಂದ್ರೆ ಆ ಒಂದು ಶಾಲೆಯ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಅವರು ತಮ್ಮನ್ನು ತಾವು ತೊಡಗಿಸುವಂತಿರ್ತಾರ. ಶಾರದಾಬಾಯಿ ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರಲ್ಲಿರುವಂತಹ ಒಂದು ತಾಳ್ಮೆ ಇಷ್ಟೆಲ್ಲ ಅತ್ಯುತ್ತಮವಾಗಿರುವಂತಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ. ಎಲ್ಲರೂ ಕಾಮನ್ ಆಗಿ ಹೇಳ್ತಾರೆ, ಕೆಲವಷ್ಟು ಮಂದಿಗೆ ಐಶ್ವರ್ಯ ಅಂತ ಹೆಸರಿಟ್ಟಿರ್ತಾರ, ಆದ್ರೆ ಐಶ್ವರ್ಯ ಇರಂಗಿಲ್ಲ. ನೇತ್ರ ಅಂತ ಹೆಸರಿಟ್ರೆ ಕಣ್ಣು ಸರಿ ಇರಂಗಿಲ್ಲ. ಸೂರ್ಯನಿಗೆ ಟಾರ್ಚ್ ಹಿಡಿಯಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮಿಗೆ ರೊಕ್ಕ ಎಣಿಸಕ್ಕೆ ಸಾಧ್ಯ ಇಲ್ಲ, ಸರಸ್ವತಿಗೆ ಟ್ಯೂಷನ್ ಹೇಳ್ಕೊಡಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಶಾರದಾಬಾಯಿ ಮೇಡಮ್ ಅವರಿಗೆ ಇವರು ಕನ್ನಡ ಸರ್ ಮಾತಾಡ್ತಾ ಹೇಳಿದ್ರು, ಶಾರದಾಬಾಯಿ ಮೇಡಮ್ ಅವ್ರು ಹೇಳೋರು ಶಾರದಾ ದೇವಿ ಅಂತ. ಅವ್ರು ನಿಜವಾಗ್ಲೂ ಶಾರದಾ ದೇವಿ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಪ್ರತಿಯೊಂದು ಆ ಒಂದು ಶಾಲೆಗೆ ಅಡ್ಮಿಷನ್ ತಗೊಂಡಿರುವಂಥ ಪ್ರತಿ ಮಕ್ಕಳನ್ನ ತಮ್ಮ ಮಕ್ಕಳಂತಾನೆ ಮತ್ತೆ ಸ್ಪೆಷಲ್ ಆಗಿ ಓದುವಂಥ ಮಕ್ಕಳು ಹೆಂಗೋ ಓದಿ ಪಾಸ್ ಮಾಡ್ಕೊಂಡು ರಿಸಲ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾವ. ನನ್ನ ಕೆಲಸ ಅಲ್ಲಿ ಕಡಿಮೆ. ಯಾರು ಡಲ್ ಇರ್ತಾರೆ, ರೊಕ್ಕ ತುಂಬಿ ಫೀಸ್ ತುಂಬಿ ಶಾಲೆಗೆ ಕಳಿಸ್ಯಾರಪ್ಪ ಅಂದ್ರೆ ಆ ಮಗಳು ಸಹ ಕಲ್ತು ಹೋಗ್ಬೇಕು. ಅದನ್ನೊಂದು ಸಪ್ರೇಟ್ ಲಿಸ್ಟ್ ಮಾಡಿ ಇಟ್ಕೊಂಡು ಆ ಒಂದು ಲಿಸ್ಟ್ ಹಾಕಿಬಿಡ್ತಾರೆ ಅವರು. ಪ್ರತಿದಿನ ಕಣ್ಣಿಗೆ ಕಾಣ್ತಿರ್ಬೇಕು ಆ ಲಿಸ್ಟ್. ಅಂದ್ರೆ ಆ ಮಗುವಿಗೆ ಒಂದು ಒಳ್ಳೆಯದನ್ನ ಮಾಡಲಿಕ್ಕೆ ಎಲ್ಲ ಟೀಚರ್ಸು ಸ್ವಲ್ಪ ಕಂಕಣಬದ್ಧರಾಗಿ ಕೆಲಸ ಮಾಡ್ತಾರೆ, ಪದೇ ಹೇಳ್ತಿರ್ತಾರೆ. ಎಷ್ಟರ ಸಲ ಹೇಳಿದ್ರು ಆ ಒಂದು ಮಾತಿನಲ್ಲಿ ಅಂತೂ ಏನಿರಂಗಿಲ್ಲ, ಬಿಡಿಸ್ತನ ಗಡಿಸ್ತನ ಸಿಟ್ಟು ಅನ್ನುವಂಥದ್ದು ಇರಂಗಿಲ್ಲ. ಅವರಂತೂ ನನಗಂತೂ ಭಾಳಷ್ಟು ಇನ್ಸ್ಪೈರೇಷನ್ ಅಂತ ಹೇಳ್ಬೋದು. ಅವರೊಂದು ಇನ್ಸ್ಪೈರೇಷನ್ ನಾನೀಗ ಒಂದು 3 ಗಂಟೆ ಟ್ಯೂಷನ್ ಕ್ಲಾಸ್ ಹೇಳ್ತಾ ಇದ್ದೆ. ಯಾಕಂದ್ರೆ ಅಲ್ಲಿ ನಾವು ಇನ್ಸ್ಪೈರೇಷನ್ ಆಗೋದ್ರಿಂದ ಬದಲಾಗಿ ಇಲ್ಲೇ ನಮ್ಮ ಸುತ್ತಮುತ್ತ ಇರುವಂಥವ್ರ ಜೊತೆ ನಾವು ಒಂದು ಪ್ರೇರಣೆಗೊಂಡು ಸ್ಫೂರ್ತಿದಾಯಕವಾಗಿರುವಂತಹ ಒಂದು ಅನುಭವವನ್ನು ಪಡ್ಕೊಂಡು ಒಳ್ಳೆ ಕೆಲಸ ಕಾರ್ಯಗಳು ಮಾಡಿದ್ರೆ ನಮ್ಮಂತ ಪುಣಿತರು ಯಾರಿಲ್ಲ ಅಂತ ಹೇಳ್ಬೋದು. ನಾವೊಂದು 3 ಗಂಟೆ ಟ್ಯೂಷನ್ ಮಾಡ್ತಾ ಇದ್ದೀನಿ. ಅದಕ್ಕೆಲ್ಲ ಒಂದು ಅವರಲ್ಲಿರುವಂಥ ಏನು ತಾಳ್ಮೆ ಇದೆ. ಮಕ್ಕಳು ಕಲಿತಕ್ಕ ಏನೋ ಮನೆ ಬಿಡ್ತಿದ್ರು ಸರ್ ಹೇಳಿದ್ರು, ವೆಂಕಟೇಶ್ ಸರ್ ಹೇಳಿದ್ರು, ಮಕ್ಕಳು ಕಲಿತಕ್ಕ ಟ್ಯೂಷನ್ ಮನೆ ಬಿಡ್ತಿದ್ರು. ನಾನು ಅದೇ ತತ್ವವನ್ನು ಅಳವಡಿಸೋದಕ್ಕಾಗಿ ಒಳ್ಳೆಯ ಒಂದು ಟ್ಯೂಷನ್ ಒಳ್ಳೆ ಸ್ಟೂಡೆಂಟ್ ಇದೆ. ಈ ಮಾತು ಹೇಳುವಂಥ ಉದ್ದೇಶ ಇಷ್ಟೇ. ನಮಗೆ ಅವರು ಮಾರ್ಗದರ್ಶಕರು, ಅವರೊಂದು ನನಗೆ ಸ್ಫೂರ್ತಿ ಅಂತಲೇ ಹೇಳ್ಬೋದು. ಅದಕ್ಕಾಗಿ ನಾನು ಯಾವಾಗಲೂ ಅವರಿಗೆ ಮಾತೃ ಸ್ವರೂಪಿಣಿ ಅಂತಲೇ ಭಾಳಷ್ಟು ಗೌರವದಿಂದ ಅವ್ರಿಗೆ ಪೂಜನೀಯ ಭಾವನೆಯಿಂದ ನಡ್ಕೊತಾ ಇರ್ತೀನಿ. ಅದಕ್ಕಾಗಿ ನಾನು ಯಾವಾಗಲೂ ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಇಂಥ ಶಾಲೆಗಳನ್ನು ಪಡೆದುಕೊಂಡಂಥ ನೀವೆಲ್ಲರೂ ಸುದೈಗಳು ಅಂತಲೇ ಹೇಳ್ಬೋದು. ಇನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಬಗ್ಗೆ ಹೇಳುವುದಾದ್ರೆ ಅವರು ಅತ್ಯುತ್ತಮವಾಗಿ ನಿಮಗೆಲ್ಲ ಓದು ಬರಹ ಎಲ್ಲ ಸರಿಯಾಗಿ ಕಾಂಕುಳಿತಗಳನ್ನು ಕಲಿಸಿಕೊಟ್ಟಾಗ ಮಾತ್ರ ನಾವು ಹೈಸ್ಕೂಲ್ನವ್ರು ಚಂದಾಗ ಪಾಠ ಮಾಡಲಿಕ್ಕೆ ಸಾಧ್ಯ. ಅಲ್ಲಿ ಒಬ್ಬರು ಇಬ್ಬರು ಕನ್ನಡ ಇಂಗ್ಲೀಷ್ ಹಿಂದಿ ಓದಲಾರ್ದ ಬಂದ್ರೆ ನಮಗೆ ಅವರ ತಲೆ ಮೇಲೆ ಆಗಿರ್ತಾರೆ. ಮತ್ತು ಇನ್ನು ಇಷ್ಟು ಹಂಗಾಗಿ ಬಂದ್ರೆ ನಮ್ಮದು ಪರಿಸ್ಥಿತಿ ಹೆಂಗಾಗ್ಬೋದು. ಅದಕ್ಕಾಗಿ ಅವರಿಗೂ ಸಹ ಅವರ ಪಾತ್ರವೂ ಸಹ ಒಂದು ಮಗುವಿನ ಬಾಳನ್ನು ಬೆಳಗಿಸಲಿಕ್ಕೆ ಒಂದು ಬಿಲ್ಡಿಂಗ್ ಇದು ಚೆಂದ ಕಾಣಾಗತ್ತೆ, ಆದರೆ ಬುನಾದಿ ಯಾರಿಗೆ ಕಾಣಗೇ ಬಿಲ್ಡಿಂಗ್ ಅಷ್ಟು ಚೆಂದ ಕಾಣಾಗಿದೆ. ಆದರೆ ಬುನಾದಿಯ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ಹೇಳ್ಬೋದು. ಅದಕ್ಕಾಗಿ ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತು ಇವು ಮಂಜುನಾಥ್ ಅವರು ವರ್ಕ್ ಮಾಡ್ತಿರ್ತಾರೆ, ಒಳ್ಳೆ ಅತ್ಯುತ್ತಮ ಡ್ರೈವರ್ ಅಂತ ಹೇಳ್ಬೋದು. ಯಾವುದೇ ಇಷ್ಟು ದಿನ ಸರ್ವಿಸ್ ಮಾಡಿದ್ರು ಕೂಡ ಏನು ಮಾಡಿಲ್ಲ, ಎಲ್ಲಿ ಯಾವುದು ಅದು ಇದು ಡ್ಯಾಶ್ ಮಾಡಿರುವಂಥದ್ದು ಆಕ್ಸಿಡೆಂಟ್ಗಳು ಯಾವಾಗ ಆಗ್ತಾವಂತ ಗೊತ್ತಿಲ್ಲ, ಆಕಸ್ಮಿಕವಾಗಿ ಸಂಭವಿಸ್ತವೆ. ಆದರೆ ಎಲ್ಲೆಲ್ಲಿ ಪ್ರವಾಸಕ್ಕೆ ಟೂರಿಗೆ ಕರ್ಕೊಂಡು ಹೋಗಿ ಬಂದರೂ ಯಾವುದೇ ಒಂದು ಅಂಥ ಒಂದು ಅಪಘಾತಗಳಾಗಿಲ್ಲ. ಅವರಿಗೂ ಕೂಡ ಒಳ್ಳೆ ಅತ್ಯುತ್ತಮ ಕೆಲಸ. ನಾವು ಕೆಲಸ ಯಾವುದಾದ್ರೂ ಗೌರವಿಸ್ಬೇಕು. ಕೆಲಸ ಕಾಯಕವೇ ಕೈಲಾಸ, ದುಡಿಮೆ ದೇವರಂತೆ ಅಂತ ಕೇಳ್ತಾರೆ. ಆ ಕೆಲಸವನ್ನು ಗೌರವಿಸಿದಾಗ ಮಾತ್ರ ನಾವು ಕೆಲಸದಲ್ಲಿ ಅತ್ಯುತ್ತಮವಾಗಿರುವಂಥದ್ದನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಆ ಒಂದು ಕಾಯಕದ ದೃಷ್ಟಿಯಲ್ಲಿ ಆಯಂಟಿರಾಗಿರ್ಬೋದು, ಅವರು ಒಂದು ಆ ಕೆಲಸವನ್ನು ಪ್ರೀತಿಸಿ ಅತ್ಯುತ್ತಮವಾಗಿ ಕೆಲಸ ಮಾಡಿದಾಗ ಮಾತ್ರ ಅವ್ರಿಗೊಂದು ಬೆಲೆ ಕೊಡಲಿಕ್ಕೆ ಸಾಧ್ಯತೆ. ಅಂದಾಗ ಅವ್ರಿಗೆ ಒಂದು ಕೆಲಸವನ್ನು ಪೂಜನೀಯ ಭಾವನೆ ಅಂದರೆ ದುಡಿಮೆ ದೇವರತ್ತ ಅಂದುಕೊಂಡಾಗ ಮಾತ್ರ ಒಳ್ಳೆಯ ಒಂದು ಸ್ಥಾನಮಾನ ಬೆಲೆ ಬರಲಿಕ್ಕೆ ಸಾಧ್ಯತೆ. ಪ್ರತಿಯೊಬ್ಬರು ತಮ್ಮ ತಮ್ಮ ವಿದ್ಯಾರ್ಥಿಗಳಾದಂಥವ್ರು ಓದು ಬರಹ ಪ್ರೀತಿಸ್ಬೇಕು. ಅದ ನಿಮ್ಮ ಕಾಯಕ, ಅದ ನಿಮ್ಮ ದುಡಿಮೆ. ಈಗ ನೀವೇನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೊಂದು ದಿನ ಏನು ಮಾಡ್ಲಿಕ್ಕೆ ಸಾಧ್ಯತೆ, ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗ್ತದ. ಅದಕ್ಕಾಗಿ ಅಂಥ ಪಶ್ಚಾತ್ತಾಪ ನೀವು ಪಡಬಾರ್ದು ಅಂತಂದ್ರೆ ಒಳ್ಳೆಯ ಉತ್ತಮ ಓದುಗರು ನೀವು ಆಗಬೇಕು. ಕೊನೆಯದಾಗಿ ಒಂದು ಕವನ, ಆ ಕೊನೆಯ ಕವನ ನಿಮ್ಮೆಲ್ಲರಿಗೆ ರಿಕ್ವೆಸ್ಟ್. ಮಕ್ಕಳ ಜೀವನವೇ ಒಂದು ಟೆಸ್ಟು, ನೀವ್ಯಾರು ಮಾಡಬೇಡ್ರಪ್ಪ ರೆಸ್ಟು, ನಿಮ್ಮೆಲ್ಲರ ಲೈಫ್ ಆಗ್ತದ ಬೆಸ್ಟ್, ಎಲ್ಲದರಲ್ಲೂ ನೀವೇ ಬರಬೇಕು ಫಸ್ಟು. ಇದೇ ನಮ್ಮ ನಿವೇದಿತ ಶಾಲೆಯ ಶಿಕ್ಷಕರ ರಿಕ್ವೆಸ್ಟ್ ಅಂತ ಹೇಳ್ತಾ, ನೀವೆಲ್ಲರೂ ಉತ್ತಮವಾಗಿರುವಂಥ ಅಂಕಗಳ ಮೂಲಕ ಒಳ್ಳೆ ಟ್ಯಾಲೆಂಟ್ ಅದ, ಆ ಟ್ಯಾಲೆಂಟನ್ನು ಇನ್ನು ಮುಂದೆ ಈಗಿದೆ ನೋಡು. ಇಲ್ಲಿವರೆಗೂ ಶಿಕ್ಷಕ ನಿಮ್ಮನ್ನ ಕಟ್ಟಿ ಹಾಕಿ ಹೆಂಗಂದ್ರೆ ಒಟ್ಟೆ ಸಡ್ಲು ಬಿಟ್ಟಿಲ್ಲ. ಪ್ರತಿಯೊಂದು ಅಭ್ಯಾಸ ಇರಲಿ, ಪ್ರತಿಯೊಂದು ಕ್ವಶನ್ ಇರಲಿ, ಅವರೇ ಪ್ರಿಪ್ರೇಷನ್ ಮಾಡ್ತಾರೆ. ನೀವೇನು ಮಾಡಿಲ್ಲ ಇಲ್ಲಿವರೆಗೂ. ಕೈ ಎತ್ತಿ ಹೇಳ್ರಿ ನೋಡೋಣ. ಸರ್ ನಾ ಇದು ಒಂದು ಮೇನು ನಾನು ಸ್ವಂತ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಸರ್, ನೀವು ಯಾರು ಮಾಡಿಸಿಲ್ಲ ಇದನ್ನ ಅನ್ನೋರು ಯಾರು ಕೈ ಎತ್ರಿ. ನಂದು ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸ್ಟೇಟ್ ಲೆವೆಲ್ ಅಲ್ಲ, ಇದು ಜಿಲ್ಲಾ ಮಟ್ಟದ ಎಕ್ಸಾಮ್ ನಡೆದಿತ್ತು. ನಾನು ಟೆಸ್ಟ್ ಎಕ್ಸಾಮಿಂದ ಬೆಳಗ್ಗೆ ದಿನ ಹಿಂದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಬರ್ತೀನಿ. ಟೆಸ್ಟಿನ ದಿನ ಬೆಳಿಗ್ಗೆ ಕವಿ ಪರಿಚಯ 6 ಮಾರ್ಕ್ಸು, ಕಂಠಪಾಠ ಪದ್ಯ 4 ಮಾರ್ಕ್ಸ್. ಪ್ರತಿ ಟೆಸ್ಟು ಎಕ್ಸಾಮ್ ಏನೇ ಬರಲಿ ಅವತ್ತು ಬೆಳಿಗ್ಗೆ ಪ್ರಿಪ್ರೇಷನ್ ಮಾಡಿಸ್ತೀನಿ.
ಪದ್ಯ 7 ಪದ್ಯ 8 ಪದ್ಯ ಅದಾವು, 7 ಪದ್ಯ ಹಾಡಿಸಿದ, ಪ್ರೇಯರ್ ಬೆಲ್ ಹೊಡಿತು, 8ನೇ ಪದ್ಯ ಹಾಡ್ಸಕ್ಕಾಗಲಿಲ್ಲ. ದುರಾದೃಷ್ಟ. ಅದೇ ಪದ್ಯನ ಬಂದಿತ್ತು. ಅದೇ ಪದ್ಯ ಯಾರು ಬರ್ದಿಲ್ಲ, ನೀವು ಬೇಕಾದ್ರೆ ಬರೆದವ್ರು 3-4 ಜನ ಅಷ್ಟೇ. ಹೌದಾ? ಕೆಮ್ಮನೆ ಮೀಸಿವತ್ತಿನ ಪದ್ಯ ಬಂದಿತ್ತು ಜಿಲ್ಲಾ ಮಟ್ಟಕ್ಕೆ, ಅವತ್ತು ಹಾಡಿಸಲಿಲ್ಲ. ಹಿಂದೆ ಕಲ್ತಿದ್ದು ಬರೆದು ಬಿಟ್ಟಿರ್ತೀರಿ. ಜಿಲ್ಲಾ ಮಟ್ಟದ ಕ್ವಶನ್ ಪೇಪರಲ್ಲಿ 7 ಪದ್ಯ ಹಾಡಿಸಿದ್ಯಾ, 7 ಪದ್ಯ ಬರಲಿಲ್ಲ, 4 ಮಾರ್ಕ್ಸಿನ ಪ್ರಶ್ನೆ. 8ನೇ ಪದ್ಯ ಹಾಡಿಸಿಲ್ಲ, ಪ್ರೇಯರ್ ಬೆಲ್ ಹೊಡಿತು, ಹಾಡಿಸಿಲ್ಲ, ಅದೇ ಬಂದಿತ್ತು. ಅದಕ್ಕಾಗಿ ಎಲ್ಲ ಪ್ರತಿಯೊಂದು ಪ್ರಶ್ನೆ ಇದ್ರೂ ಕೂಡ ಪ್ರತಿಯೊಂದು ಶಿಕ್ಷಕರು ನಿಮಗೆ ಯಾರೇ ಇರ್ಬೋದು, ಸೈನ್ಸ್ ಟೀಚರ್ ಇರ್ಬೋದು, ಮ್ಯಾಥ್ಸ್ ಟೀಚರ್ ಇರ್ಬೋದು, ಇಂಗ್ಲೀಷ್ ಟೀಚರು, ಕನ್ನಡ ಟೀಚರ್, ಹಿಂದಿ ಟೀಚರ್, ಇದನ್ನು ಓದ್ರಿ ಅಂತಂದು ಪ್ರಿಪ್ರೇಷನ್ ಮಾಡಿಸಿದ್ರ ಅದು ನಿಮ್ಮ ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ. ಅದಕ್ಕೆ ಆ ಒಂದು ಕೆಲಸ ಯಶಸ್ಸನ್ನು ಪಡೆದುಕೊಳ್ಳೋದಕ್ಕಿಂತಪ್ಪಂದ್ರೆ ಇನ್ನು ಉಳಿದಿರುವಂಥ ಈ ದಿನಗಳದಾವಲ್ಲ, ಈ ದಿನಗಳನ್ನು ಮೊಬೈಲ್ ನೋಡಿ ಅಥವಾ ಟೈಮ್ ಫ್ರೆಂಡ್ಸಿಗೆ ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಇದನ್ನು ನೋಡಿ ಕಾಲಹರಣ ಮಾಡಿದ್ರ ಇಲ್ಲಿವರೆಗೂ ಶಿಕ್ಷಕರಿಗೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ಬೇಕಂತ ಕಷ್ಟಪಟ್ರಲ್ಲ, ಅದೆಲ್ಲ ವ್ಯರ್ಥ ಆಗ್ತದ. ಆ ಒಂದು ವ್ಯರ್ಥ ಪ್ರಯತ್ನ ನಮ್ದು ಆಗ್ಬಾರ್ದಪ್ಪ ಅಂದ್ರೆ ಇನ್ನು ಉಳಿದಂಥ ಒಳ್ಳೆಯ ದಿನಗಳನ್ನು ಒಳ್ಳೆಯ ಒಂದು ಸ್ವಲ್ಪನೂ ಕೂಡ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಬರೀ ರಿವಿಷನ್ ಮಾಡ್ಕೊರಿ ನೀವು ಸಾಕು. ನಿಮಗೆ ಏನು ಸಾಮರ್ಥ್ಯ ತಕ್ಕಂಗೆ ಸರ್ ಪ್ರಿಪ್ರೇಷನ್ ಮಾಡಿಸಿದಾರ ಅದನ್ನು ರಿವಿಷನ್ ಮಾಡ್ಕೊಂಡ್ರೆ ನೀವು ಒಳ್ಳೆಯ ಅತ್ಯುತ್ತಮವಾದಂಥ ಅಂಕಗಳನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಐತಿ. ನಿರೀಕ್ಷೆ ಸುಳ್ಳು ಆಗದಿರಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡು ತಮ್ಮೆಲ್ಲರಿಗೂ ಅಭಿನಂದಿಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.